ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಬರ್ತ್ಡೇ. ಅದಕ್ಕೆ ನಾನು ಬೇಗ ಎದ್ದು ಅಮ್ಮನ ಎಬ್ಬರಿಸೋಕ್ಕೆ ಟ್ರೈ ಮಾಡಿದೆ. ಬಟ್ ಅಮ್ಮ ಎದ್ದೇಳಲಿಲ್ಲ ಬೇಗ. ಅದಕ್ಕೆ ನಾನು ಹತ್ರಕ್ಕೆ ಹೋಗಿ ಅಮ್ಮ ಅಂತ ಕೂಗಿದೆ. ಆವಾಗ ಅಮ್ಮ ಪಪ್ಪಿ ಕೊಡ್ತು. ಅಂದರೂ ಇಷ್ಟ ಆಗಲಿಲ್ಲ. ಅದಾದಮೇಲೆ ನಾನು ಎದ್ಬಿಟ್ಟು ಸೀದಾ ಅಜ್ಜಿ ಮನೆಗೆ ಹೋದೆ. ಅಜ್ಜಿ ಮನೆಯಲ್ಲಿ ಓಡಾಡುವಾಗ ಮಿಸ್ಟೇಕಾಗಿ ನಾನೇ ಸುಸು ಮಾಡಿದ್ದೆ. ಅದನ್ನು ಅಜ್ಜಿಗೆ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಟ್ಟು ನಂತರ ನಾನು ಬರ್ತಡೇ ಡ್ರೆಸ್ ಹಾಕ್ಕೊಂಡು ಇವತ್ತಿನ ಬರ್ತಡೇಗೆ ರೆಡಿಯಾಗಿ ಕೂತಿದ್ದೆ. ಎಲ್ಲರೂ ಬಂದು ನನಗೆ ಆರತಿ ಮಾಡಿದರು. ಆರತಿ ಮಾಡಿ ಆದಮೇಲೆ ನನಗೆ ಅಕ್ಷತೆ ಹಾಕ್ಬಿಟ್ಟು ನಮ್ಮ ಪಪ್ಪ ಬಂದು ನನಗೆ ಒಂದು ಪಪ್ಪಿ ಕೊಟ್ಟು ಆಶೀರ್ವಾದ ಮಾಡಿದರು. ಅದಾದಮೇಲೆ ಆರತಿಗೆ ಎಲ್ಲ ನಮಸ್ಕಾರ ಮಾಡು ಅಂತ ಹೇಳಿದರು. ನಾನು ಅಂಬಾನಿ ಸ್ಟೈಲಲ್ಲಿ ನಮಸ್ಕಾರ ಮಾಡಿ ಸೀದಾ ಹೊರಟಿದ್ದೆ ಬೆಂಗಳೂರು ಕಡೆಗೆ ನಮ್ಮ ಚಿಕ್ಕಪ್ಪನ ಜೊತೆಗೆ. ಅಲ್ಲಿ ಡ್ರೈವರ್ ಸುಸ್ತಾಗಿದ್ದ, ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಯಾರೂ ಹತ್ತಲಿಲ್ಲ. ಕೊನೆಗೆ ನಮ್ಮ ತಾತ ಧೈರ್ಯ ಮಾಡಿ ಕೂತ್ಕೊಂಡು ಕೀ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದರು. ನಾನು ಕೀ ಸ್ಟಾರ್ಟ್ ಮಾಡೋಣ ಅಂತ ನೋಡ್ತೀನಿ, ಕೀನೇ ಇಲ್ಲ. ಆಮೇಲೆ ತಾತ ಹೇಳಿದರು ಸೈಡ್ಗೆ ಇರುತ್ತೆ ನೋಡಮ್ಮ ಅಂತ. ಓ ಹೌದು ತಾತ, ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಇನ್ನೇನು ನಾನು ಕೀ ಸ್ಟಾರ್ಟ್ ಮಾಡೋಣ ಅಂತ ಹೋಗಬೇಕು. ಡ್ರೈವರ್ ಬಂದುಬಿಟ್ಟು ಇಲ್ಲ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತಂದರು. ನಾನು ಅವಾಗ ಪರವಾಗಿಲ್ಲ ನಾನೇ ಡ್ರೈವ್ ಮಾಡ್ತೀನಿ ಅಂತೇಳಿ ಫೋರ್ಸ್ ಮಾಡಿದರು. ಅವ್ರು ಯಾವುದೇ ಕಾರಣಕ್ಕೂ ನನಗೆ ಡ್ರೈವಿಂಗೇ ಕೊಡಲಿಲ್ಲ. ಇದರಿಂದ ನನಗೆ ಭಾಳ ಬೇಜಾರಾಗಿ ನಾನು ಸ್ಟೇರಿಂಗ್ ಮೇಲೆ ಮಲ್ಕೊಂಬಿಟ್ಟೆ. ಅದಾದಮೇಲೆ ನಾವು ಹೋಗಿದ್ದೆ ಬೆಂಗಳೂರು ಲುಲು ಮಾಲಿಗೆ. ಅಲ್ಲಿ ಹೋಗಿ ಫಸ್ಟು ನಾನು ಡ್ರೈವಿಂಗ್ ಮಾಡಿ ನೆಕ್ಸ್ಟ್ ವೀಲ್ ಚೇರಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿದೆ. ಫಸ್ಟಿಗೆ ಭಯ ಆಯಿತು, ಆದರೆ ಆಮೇಲೆ ಒಳ್ಳೆ ಚೆನ್ನಾಗಿ ಅನ್ನಿಸ್ತು. ವಾವ್, ಇದು ತುಂಬಾ ಚೆನ್ನಾಗಿತ್ತು. ರಿವರ್ಸ್ ಬೇರೆ ಹೋಗ್ತಿದೆ. ನಾನಂತೂ ಫುಲ್ ಖುಷಿಯಾದೆ. ಅಯ್ಯೋ ನಿಂತೋಯ್ತಲ್ಲ ಅಂತೇಳಿ ಪಪ್ಪಂಗೆ ಒಂದು ಸಲ ಐ ಲವ್ ಯು ಪಪ್ಪ ಅಂತಂದೆ. ನಮ್ಮ ಪಪ್ಪ ಮಾರಿ ಇನ್ನೊಂದು ರೌಂಡ್ ಕರ್ಕೊಂಡು ಹಂಗೆ ಮಾಡಿದರು. ಮತ್ತೆ ಖುಷಿಯಾಯಿತು. ಮತ್ತೆ ಸೆಕೆಂಡ್ ರೌಂಡ್ ಚಾಲು ಆಯಿತು. ಅದಾದಮೇಲೆ ಸೀದಾ ಮನೆಗೆ ಬಂದು ಬರ್ತ್ಡೇ ಕೇಕ್ನ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಈ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ನನಗೆ ಮಾತ್ರ ಸಣ್ಣ ಪೀಸ್ ತಿನ್ನಿಸ್ಬಿಟ್ಟಿದ್ರು. ನನಗೆ ಭಾಳ ಬೇಜಾರಾಯಿತು. ಅದಾದಮೇಲೆ ಅವ್ರು ನೋಡಿ ಎಷ್ಟು ದೊಡ್ಡ ಪೀಸ್ ತಿಂತಾರೆ ನೋಡ್ತಾರೆ ಅಲ್ವಾ. ನನ್ನ ಬರ್ತಡೇ ನನಗೆ ಮೋಸ ಆಯಿತು. ಆದರೂ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತಡೇ ಮುಗಿಸಿ ಎಲ್ರಿಗೂ ಒಂದು ರೌಂಡ್ ಗದೆ ತಗೊಂಡು ಹೊಡೆದು ಅವ್ರನ್ನು ಮಲಗಿಸಿ ನಾನು ಸಹ ಮಲ್ಕೊಂಡೆ.